ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದ ವಿಶ್ವದರ್ಶನ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ವಿಶ್ವದರ್ಶನ ಸಂಭ್ರಮ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರು ವಿಶ್ವದರ್ಶನ ಸೆಂಟ್ರಲ್ ಸ್ಕೂಲ್ನ ನೂತನ ಕಟ್ಟಡವನ್ನು ಉದ್ಘಾಟಿಸಿದರು. ನಂತರ ವಿಶ್ವದರ್ಶನ ಸಂಭ್ರಮದ ವೇದಿಕೆ ಕಾರ್ಯಕ್ರಮವನ್ನು ಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ವಿಶ್ವದರ್ಶನ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ, ವಿಸ್ತಾರ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನ ಪ್ರಧಾನ ಸಂಪಾದಕರ ಹಾಗೂ ಸಿಇಒ ಆದಂತಹ ಹರಿಪ್ರಕಾಶ್ ಕೋಣೆಮನೆ ಸಭಾಧ್ಯಕ್ಷತೆ ವಹಿಸಿದರು. ವಿಶ್ವದರ್ಶನ ಶಿಕ್ಷಣ ಸಂಸ್ಥೆ ನಿರ್ದೇಶಕ, ವಿಸ್ತಾರ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಹಾಗೂ ಬೆಂಗಳೂರಿನ ಮೆಗಾಲೈಟ್ ಇಂಡಸ್ಟ್ರೀಸ್ ಎಂಡಿ ಎಚ್.ವಿ. ಧರ್ಮೇಶ್, ವಿಶ್ವದರ್ಶನ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷ, ಸುಭದ್ರಾ ಇಂಡಸ್ಟ್ರೀಸ್ ವಿಜಯಲಕ್ಷ್ಮಿ ಸಾರಿಗೆ ಎಂಡಿ ಹಾಗೂ ವಿಸ್ತಾರ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ನಿರ್ದೇಶಕ ಶ್ರೀನಿವಾಸ್ ಎಸ್ ಹೆಬ್ಬಾರ್ ಉಪಸ್ಥಿತರಿದ್ದರು. Light symbolizes abundance, prosperity, and knowledge is fully capable of destroying the dark. ದಕ್ಷಿಣ ಭಾರತದಲ್ಲೇ ಮೊದಲ ಬಾರಿಗೆ ಸಂಸ್ಕೃತ BEd ಅನ್ನು ನಾವು ಆರಂಭ ಮಾಡ್ತಾ ಇದ್ದೇವೆ. PU ಕಾಲೇಜು ನಾವು ಮಂಗಳೂರಿಗೋ ಇನ್ನೆಲ್ಲಿಗೋ ಹೋಗ್ಬೇಕಾಗಿತ್ತು ಗುಣಮಟ್ಟದ PUCಗೋಸ್ಕರ. ಅಂತಹ PU ಕಾಲೇಜನ್ನು ನಾವು ಸ್ಥಾಪನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದೀವಿ. ಅದು ಯಶಸ್ವಿಯಾಗಿ ಕಾರ್ಯಾರಂಭವನ್ನು ಮಾಡಿದೆ. ಅಲ್ಲಿ CET, JEE ಮತ್ತು CA ಫೌಂಡೇಶನ್ ಕೋರ್ಸು, ಈ ರೀತಿ ಅನ್ಯಾನ್ಯ ಅಂದ್ರೆ ಒಬ್ಬ ಪ್ರೊಫೆಷನಲ್ ಆಗೋದಕ್ಕೆ ಏನೆಲ್ಲ ಬೇಕೋ ಆ ಎಲ್ಲ ಸವಲತ್ತುಗಳನ್ನ ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದೀವಿ. ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಯ ಕೇಂದ್ರವನ್ನ ನಾವು 2 ವರ್ಷದ ಹಿಂದೆ ಪ್ರಾರಂಭ ಮಾಡಿ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ದಕ್ಷಿಣ ಭಾರತದಲ್ಲೇ ಮೊದಲ ಬಾರಿಗೆ ಸಂಸ್ಕೃತ BEd ಅನ್ನ ನಾವು ಆರಂಭ ಮಾಡ್ತಾ ಇದ್ದೇವೆ. ಹಿಂದಿಯ ಕುರಿತಾಗಿ ನೀವು ಅಪವ್ಯಾಖ್ಯಾನವನ್ನ, ವಿರೋಧವನ್ನ ಮಾಡೋದನ್ನ ನೋಡ್ತಾ ಇದ್ದೀವಿ. ಇಂಗ್ಲಿಷ್ ಕೊರತೆ ಕಾರಣಕ್ಕೆ ನಮ್ಮ ಮಕ್ಕಳು ಹಿಂದೆ ಬೀಳ್ತಾ ಇದ್ದಾರೆ ಅನ್ನುವಂಥದ್ದನ್ನ ನೀವು ನೋಡ್ತಾ ಇದ್ದೀವಿ. ಈ ಕೊರತೆಯನ್ನ ನೀಗಬೇಕು ಮತ್ತು ತಪ್ಪು ಕಲ್ಪನೆಯನ್ನ ದೂರ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಬಹುಶಃ ಇದು ಇಡೀ ರಾಜ್ಯದಲ್ಲಿ ಮೊದಲ ಪ್ರಯೋಗ ಅಂತ ನಾನು ಭಾವಿಸಿದ್ದೇನೆ. ನಮ್ಮಲ್ಲಿ pre-KG ಇಂದ 4 ಭಾಷೆಯಲ್ಲಿ ಮಕ್ಕಳು ಪಾರಂಗತರಾಗುವುದು ಅನಿವಾರ್ಯ ಮತ್ತು ಕಡ್ಡಾಯ. ಯಾರು ಹಿಂದಿಯನ್ನ ತೆಗೆದುಕೊಳ್ತಾರೋ ಅವರು ಸಂಸ್ಕೃತವನ್ನ ಆಡು ಭಾಷೆಯಾಗಿ ಕಲಿಬೇಕು. ಯಾರು ಸಂಸ್ಕೃತವನ್ನ ತೆಗೆದುಕೊಳ್ತಾರೋ ಅವರು ಹಿಂದಿಯನ್ನ ಆಡು ಭಾಷೆಯಾಗಿ ಕಲಿಯೋದು ಕಡ್ಡಾಯ. ನಾವು ಆಡುವ ಭಾಷೆಯೇ ಉತ್ಕೃಷ್ಟವಾದಂತಹ ಕನ್ನಡ ಅಲ್ಲ. ಹಾಗಾಗಿ ಉತ್ಕೃಷ್ಟವಾದಂತಹ ಕನ್ನಡವನ್ನ ಕಲಿಸುವಂತಹ ಪಠ್ಯಕ್ರಮವನ್ನ, ಆ ಪರಿಪಾಠವನ್ನ ನಾವು ಆರಂಭ ಮಾಡಿದ್ದೀವಿ. ಇಂಗ್ಲಿಷ್ ಸಂಸ್ಕೃತಿ ನಮಗೆ ಬೇಡ, ಆದ್ರೆ ಇಂಗ್ಲಿಷ್ ಭಾಷೆ ಬೇಕು. ಆ ಇಂಗ್ಲಿಷ್ ಭಾಷೆಯ ಮೂಲಕ ಅದು ನಮ್ಮನ್ನ ಜಗತ್ತನ್ನ ಗೆಲ್ಲೋದಕ್ಕೆ, ಇಂಗ್ಲಿಷ್ ಗೊತ್ತಿಲ್ಲ ಅನ್ನುವಂಥದ್ದೇ ನಮಗೆ ತೊಡಕಾಗಬಾರದು ಅನ್ನೋ ಕಾರಣಕ್ಕೋಸ್ಕರ ನಾವು ಇಂಗ್ಲಿಷ್ನ, ಉತ್ಕೃಷ್ಟವಾದಂತಹ ಇಂಗ್ಲಿಷ್ ಅನ್ನು ಕಲಿಸಬೇಕು ಅಂತ ಹೇಳಿ ನಾವು ಕಾರ್ಯಾರಂಭವನ್ನ ಮಾಡಿದ್ದೀವಿ. ಇದು ನಮ್ಮ ಶಿಕ್ಷಣ ಸಂಸ್ಥೆಯ ವಿಶೇಷವಾದಂತಹ ಸಾಧನೆ ಅಂತ ನಾನು ಭಾವಿಸಿದ್ದೆ. Light symbolizes abundance, prosperity, and knowledge is fully capable of destroying the darkness of ignorance. This also helps in overcoming all the success. ವಿಸ್ತಾರ ನ್ಯೂಸ್, ನಿಖರ ಜನಪರ.